ಕೋಲಾರ ಆರ್ಟಿಒ ಬಳಿಯಲ್ಲಿ ಓಡಾಡ್ತಾ ಇದ್ದವರ ಮೇಲೆ ಹುಚ್ಚು ನಾಯಿಯೊಂದು ದಾಳಿ ನಡೆಸಿರುವಂತಹ ಘಟನೆ ನಡೆದಿದೆ. ಆರ್ಟಿಒ ಕಚೇರಿಗೆ ಆಗಮಿಸಿದ್ದ ಜನರು ಸೇರಿದಂತೆ ಅಲ್ಲಿ ಓಡಾಡ್ತಾ ಇದ್ದ ಸುಮಾರು 20ಕ್ಕೂ ಅಧಿಕ ಜನರನ್ನ ಅಟ್ಟಾಡಿಸಿಕೊಂಡು ನಾಯಿ ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿದೆ. ಗಾಯಗೊಂಡವರು ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಗದೀಶ್ ಅವರು ಕೂಡಲೇ ಧಾವಿಸಿ ಸಕಾಲಕ್ಕೆ ಚಿಕಿತ್ಸೆ ಸಿಗುವಂತೆ ಮಾಡಿದ್ದಾರೆ. ಕೂಡಲೇ ನಾಯಿಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ನಗರಸಭೆ ಅಧಿಕಾರಿಗಳಿಗೆ ದಾಳಿಗೆ ಒಳಗಾದವರ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ರು. ಅಲ್ಲದೆ ನಿರ್ಲಕ್ಷ್ಯ ವಹಿಸಿರುವಂತಹ ನಗರಸಭೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಸುಮಾರು ನಾನು ಹೋಗಿ ಮುಂಚೆ ಒಂದು 14 ಜನ ಕಚ್ಚಿದೆ. ಆಲ್ರೆಡಿ 14 ಜನ ಕಚ್ಚಿದ್ರು ನಾನು ಯಾರು ರೆಸ್ಪಾಂಡ್ ಆಗಿಲ್ಲ ಅನಿಸುತ್ತೆ. ಆಮೇಲೆ ನಾನು 15 ಜನ, ನಾನು ಆದಮೇಲೆ 16ನೇವರು ಇನ್ಸ್ಪೆಕ್ಟರೇ ಕಚ್ಚಿದೆ. ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಬಂದಿದ್ರು, ಆವಾಗ ನನ್ನ ಹಿಂದೆನೇ ಬಂದರು, ಅವ್ರಿಗೂ ಕಚ್ಚಿದೆ ಸರ್. ಅದು ಎಲ್ಲಿಂದ ಬಂದು ಗೊತ್ತಿಲ್ಲ, ಉಷ್ಣಾಯಿ ಅಂತೆ. ಆಲ್ರೆಡಿ ಅವರು ಅಲ್ಲಿರೋರೆಲ್ಲ ಜನ ಹೇಳ್ತಾರೆ ಉಷ್ಣಾಯಿ ಅಂತ ಹೇಳ್ಬಿಟ್ಟು. ಈಚೆಯಿಂದನೇ ರೋಡಿಂದನೇ ಬಂತು ಒಳಗಡೆ, ಬಟ್ ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ರೋಡಿಂದ ಬಂದ ತಕ್ಷಣ ಒಳಗಡೆ ಇದರಲ್ಲಿ ಎಂಟ್ರೆನ್ಸಲ್ಲೇ ಕಚ್ಚಿತ್ತು, ನಿಂತಿ ಜಾಗದಲ್ಲೇ ಬಂದು ಕಚ್ಬಿಟ್ಟು. ಸೊ RTO ನನ್ನ ಫ್ರೆಂಡ್ ಹತ್ರ DL ಇದ್ದಿಲ್ಲ, DL ಟೆಸ್ಟ್ ಅಂತ ಹೋಗಿದ್ದಿತ್ತು. ಸೊ ಬರಬೇಕಾದ್ರೆ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಬೇಕಾದ್ರೆ ಕಚ್ಬಿಡ್ತು. ಸೊ ಹೊರಗಡೆ ಅಂತ ಹೇಳಿದ್ರೆ ಹೊರಗಡೆ ಆಲ್ರೆಡಿ 14 ಜನ ಬಂದು ಇದು ಇಂಜೆಕ್ಷನ್ ಹಾಕೊಂಡು ಹೋಗಿದ್ದಾರೆ. ಇಲ್ಲೇ ನಾನು ಇಂಜೆಕ್ಷನ್ ಹಾಕೊಂಡು ಹೋಗ್ಬೇಕಾದ್ರೆ ಅವರೇ ಕೇಳಿದ್ರು ಸರ್ ರೋಡಲ್ಲಿ ಕಚ್ಚಿದೆ ಅಂತೆ, ರೋಡಲ್ಲೂ ಕಚ್ಚಿದೆ ಅಂತೆ, ಹೊರಗಡೆನೂ ಕಚ್ಚಿದೆ ಅಂತೆ, 2 ಜಾಗದಲ್ಲೂ ಕಚ್ಚಿದೆ. ಸೊ ಟೋಟಲ್ ನಾನು ಹೋದಾಗ 16 ಜನ, ಅದಾದಮೇಲೆ ಮತ್ತೆ 5 ಜನ ಬಂದಿದ್ದಾರೆ. ಟೋಟಲ್ 20 ಜನ ಆಗಿದೆ, 21 ಜನ ಆಗಿದ್ದಾರೆ ಟೋಟಲ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.